ಸ್ಯಾಟರ್ಡೆ ಮಾರ್ನಿಂಗ್ ವ್ಲಾಗ್. ಯಕ್ಷಿತ್ ಬೇಗ ಎದ್ದಿದ್ದ, ಹಾಗಾಗಿ ಬೇಗನೆ ಮಲ್ಕೊಬಿಟ್ಟ. ಒಂದು 9 ಗಂಟೆ ಹಂಗೆ. ಸೊ ಅವ್ನು ಮಲಗಿದ್ನಲ್ಲ, ಅಷ್ಟರಲ್ಲಿ ನಾನು ನನ್ನ ಕೆಲಸ ಎಲ್ಲನೂ ಮುಗಿಸ್ಕೊಬಿಡೋಣ ಅಂತ ಹೇಳಿ ಹಸಿಟ್ಟು ಒಂದ್ರಿ ಹಿಡಿಬೇಕಾಗಿತ್ತು. ಒಂದು ವಾರ ಆಗಿತ್ತು ಹಸಿಟ್ಟು ಮಿಲ್ ಮಾಡಿಸ್ಕೊಂಡು ಬಂದು. ಅವ್ನು ಹೇಗಿದ್ರು ಮಲಗಿದಾನಲ್ಲ, ಅಷ್ಟರಲ್ಲಿ ಒಂದ್ರಿ ಹಿಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಹಸಿಟ್ಟೆಲ್ಲ ಒಂದ್ರಿ ಹಿಡಿದು ಎತ್ತಿಟ್ಬಿಟ್ಟು ಹಾಗೆ ಆ ರೂಮ್ ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಕಿಚನಿಗೆ ಬಂದು ಬೆಳಿಗ್ಗೆನೆ ಬಿಸಿಬೇಳೆ ಬಾತ್ ಮಾಡಿದ್ದೆ. ಅದು ಸ್ವಲ್ಪ ಉಳ್ಕೊಬಿಟ್ಟಿತ್ತು, ಅದನ್ನು ಬೇರೆ ಬೌಲಿಗೆ ಎತ್ತಿಟ್ಬಿಟ್ಟು ಕಿಚನ್ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಅಷ್ಟರಲ್ಲಿ ಆನಂದ್ ಕೂಡ ಬೇಗನೆ ಬಂದ್ರು, ಎಲ್ಲೋ ಬೇರೆ ಕಡೆ ಹೋಗ್ಬೇಕಾಗಿತ್ತು ಅಂತ. ಹಾಗೆ ಯಕ್ಷಿತ್ ಬಿಸಿಲು ಅಂತಾನು ನೋಡ್ತಾ ಇಲ್ಲ, ಹೊರಗಡೆ ಹೋಗೋದಕ್ಕೆ ಎಷ್ಟು ಹಠ ಮಾಡ್ತಿದ್ದಾನೆ ನೋಡಿ. ಇನ್ನು ಫಸ್ಟ್ ಕ್ರೈಯಿಂದ ನಾನು ಯಕ್ಷಿತ್ಗೆ ಅಂದ್ಬಿಟ್ಟು ಒಂದ್ ಜೊತೆ ಟ್ರೆಡಿಷನಲ್ ವೇರು ಹಾಗೆ ಇನ್ನೊಂದ್ ಜೊತೆ ಪಾರ್ಟಿ ವೇರ್ನ ಬುಕ್ ಮಾಡಿದ್ದೆ. 2 ಜೊತೆನೂ ಅಷ್ಟೇನೆ ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ಟ್ರೆಡಿಷನಲ್ ವೇರ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಈ ಸಮ್ಮರ್ಗೆ ಬೆಸ್ಟ್ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಸಾಫ್ಟ್ ಆಗಿ ಮೆಟೀರಿಯಲ್, ಕಾಟನ್ ಮೆಟೀರಿಯಲ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಯಕ್ಷಿತ್ಗೆ ಹಾಗೆ ನೋಡ್ತಾ ಇದ್ದೆ ಆಗುತ್ತಾ ಅಂತ. 2 ಜೊತೆನೂ ಅಷ್ಟೇನೆ ಕಂಫರ್ಟಬಲ್ ಆಗಿತ್ತು, ಅವನಿಗೆ ಚೆನ್ನಾಗಿ ಕೂಡ ಆಗ್ತಾ ಇತ್ತು. ಇದಾಗಿತ್ತು ಇವತ್ತಿನ ದಿನ.